ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಇನ್ನೂ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದರೆ ದಯವಿಟ್ಟು ಈ ಕೂಡಲೇ ನನ್ನ ಬಯೋದಲ್ಲಿರೋ ಲಿಂಕ್ನ ಓಪನ್ ಮಾಡಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ದಂಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದರಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತು ನಾವು ವರ್ಕ್ ಲೊಕೇಶನ್ ಇದು ಬಂಗಾರಪೇಟೆ ಹತ್ರ ಇರೋವಂಥ ಒಂದು ಊರಲ್ಲಿ. ಅಲ್ಲಿಗೆ ಹೋಗಿದ ತಕ್ಷಣ ನಮ್ಮ ಭಟ್ರದ್ದು ಅಡುಗೆಗಳಿಗೆ ಬೇಕಾಗೋದಂಥ ತರಕಾರಿನೆಲ್ಲ ನೀಟಾಗಿ ಹಚ್ಕೊತಾ ಇದ್ರು. ಇನ್ನು ಈ ಕಡೆ ನಮ್ಮ ಹುಡುಗರು ನಾವು ಇವತ್ತು ಪೂರಿನ ತೀಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪೂರಿನ ತೀಡ್ತಾಯಿದ್ರು. ಇನ್ನು ಇವತ್ತು ನಾವು ಮಾಡಿದ ಐಟಮ್ನೆಲ್ಲ ಬಗಿಳ್ಗೆ ಹಾಕಿ ರೆಡಿ ಮಾಡಿ ಇಕ್ಕಿದ್ವಿ. ಏನಕ್ಕಪ್ಪ ಅಂದರೆ ಊಟಕ್ಕೆ ಬರೋ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸು ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನು ಇವತ್ತು ನಾವು ಎಷ್ಟು ಜನಕ್ಕಪ್ಪ ಅಡುಗೆ ಮಾಡಿರೋದಂದರೆ 300 ಜನಕ್ಕೆ. ಇವತ್ತು ನಾವು 300 ಜನಕ್ಕೆ ಅಡುಗೆ ಮಾಡಿದ್ವಿ. ಅದರಲ್ಲಿ 400 ಜನಕ್ಕೆ ಆಗೋಷ್ಟು ಊಟ ತಿನ್ಬೋದು ಅಂತ ನಮ್ಮ ಭಟ್ರುಗಳು ಹೇಳ್ತಾಯಿದ್ರು. ನಿಮ್ಗೆ ಇಷ್ಟು ಐಟಮ್ಗಳಿಗೆ ಯಾವುದಾದ್ರೂ ಐಟಮ್ ಇಷ್ಟ ಆದರೆ ಕಾಮೆಂಟ್ ಸೆಕ್ಷನ್ ಒಂದು ಕಾಮೆಂಟ್ ಹಾಕ್ಬಿಡಿ. ಇನ್ನು ಈ ಕಡೆ ಇವತ್ತು ಜಾಮೂನ್ ಕೂಡ ಇತ್ತು. ಜಾಮೂನ್ ಆದಮೇಲೆ ಪಲಾವು, ಮೊಸರು ಬಜ್ಜಿ, ಲಾಸ್ಟಲ್ಲಿ ವೈಟ್ ರೈಸು, ರಸಮ್ ಅಂತ ಎಲ್ಲನೂ ನಮ್ಮ ಭಟ್ರುಗಳು ಮಾಡಿದರು. ಇನ್ನು ಊಟಕ್ಕೆ ಬರೋ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ಸು ಬಂದವ್ರಿಗೆಲ್ಲ ಊಟ ಬಡಿಸ್ಬಿಟ್ಟು ನಾವು ಸ್ವಲ್ಪ ಊಟ ಮಾಡ್ಕೊಂಡು ಪೇಮೆಂಟ್ ತಗೊಂಡು ಈಚೆ ಕಡೆ ಬಂದ್ವಿ. ಅಂದಂಗೆ ಇವತ್ತು ನಾವು ಹೋಗಿದ್ದ ಫಂಕ್ಷನ್ ಏನಪ್ಪ ಅಂದರೆ ಊರ ಜಾತ್ರೆ ಅಕ್ಕ. ಇದಿರೋದು ಬಂಗಾರಪೇಟೆ ಹತ್ರ. ಈ ಜಾತ್ರೆನ ಹಲವಾರು ಗ್ರಾಮಸ್ಥರು 11 ವರ್ಷಕ್ಕೊಮ್ಮೆ ಬಹಳ ವಿಜೃಂಭಣೆಯಿಂದ ಜಾತ್ರೆನ ಆಚರಿಸ್ತಾರಂತೆ. ಈ ಒಂದು ಊರ ಜಾತ್ರೆಗೆ ನೀವು ಯಾರಾದರೂ ಬಂದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಒಂದು ಕಾಮೆಂಟ್ ಹಾಕ್ಬಿಡಿ. ಮತ್ತು ಇವತ್ತಿನ ಕತೆ ಇಷ್ಟ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.